ಮದುವೆ ಆದ್ಮೇಲೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದು. ತದನಂತರ ಹಣ ಮಾಡಬೇಕು ಅಂತ ಸೆಕೆಂಡ್ PUC ಡ್ರಾಪ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಡಾಕ್ಟರ್ಸ್ ಮತ್ತೆ ಇಂಜಿನಿಯರ್ಸ್ PCMB ಮಾಡಿದ್ದು. ಸೊ ಅಲ್ಲಿ ಬಿಟ್ಬಿಟ್ಟು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಐ ಸ್ಟಾರ್ಟ್ ಮೇಕಿಂಗ್ ಮನಿ ಅಂತ. ಅವಾಗ ಸೊ ಅವಳನ್ನ ಗುಜರಾತೀಸ್ ಲವ್ ಮಾಡಿ ಮದುವೆ ಆಗಿದ್ದು 2001 ಅಲ್ಲಿ ಮದುವೆ ಆದ್ವಿ. ತದನಂತರ ಮಗ ಏನಿಲ್ಲ ಮತ್ತೆ ಅವ್ರು ಮಾಡಿ ಇಟ್ಟಿದ್ದಾರೆ ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಜಮೀನುಗಳಿದೆ ಅವ್ರು ಬಿಟ್ಟು ಹೋಗಿರೋಂಥದ್ದು. ಈ ಮನೆನೇ ಹೆಚ್ಚು ಕಮ್ಮಿ ಇವತ್ತು ಕೊಟ್ರೆ ಒಂದ್ 12 ಕೋಟಿ ಆಗುತ್ತೆ. ಮನೆ ಯಾರಿಗ ಹೊಡಿಯಕ್ ಬಡಿಯಕ್ ಬೇಕಲ್ವಾ? ಬರೀ ದರ್ಶನ್ ಒಬ್ಬರೇ ಹೊಡೆದ್ರೆ ಹೆಂಗೆ ನಾವು ಹೊಡಿಯೋಣ ಅಂತ. ಪ್ರೊಫೆಷನಲ್ ಆಯ್ತು. ಇವಾಗ ಸರ್ ನಿಮ್ಮ ಪರ್ಸನಲ್ ಸರ್ ಯಾವ ಊರು ಸರ್? ಪ್ರಾಪರ್ ಬೆಂಗಳೂರು? ಇದೆ ಬೆಂಗಳೂರು ಇದೆ, ಕೊಡಿಗೇಳಿನೇ. ಅದೇ ಪ್ರಾಪರ್ ನೀವು ಬೆಂಗಳೂರು ಊರು ಹುಟ್ಟಿದೆಲ್ಲ ಇಲ್ಲೇ ಸರ್? ಇದೇನಾ ಸರ್ ನಿಮ್ಮ ಮನೆ ಹುಟ್ಟಿದಾಗಿಂದ ಬೇರೆ? ಇದೆ ಮನೆನಾ? ನಮ್ ತಾತ ಅವರು, ನಮ್ ತಂದೆ ಅವರು, ತಾತ ಅವರು ಹೆಚ್ಚು ಕಮ್ಮಿ 300-400 ವರ್ಷದ ಇತಿಹಾಸ ಇದೆ ನಮ್ಗೆ. ಈ ಕೊಡುಗೆ. ಕೆಂಪೇಗೌಡರ ತಾಯಿ ಮತ್ತೆ ಹೆಂಡತಿಯ ತವರೂರು ಇದು. ನಾಡಪ್ರಭು ಕೆಂಪೇಗೌಡರು ಇದ್ದಾರೆ. ಅವ್ರು ಯಲಹಂಕಕ್ಕೆ ಬಂದಾಗ ಅವ್ರ ತಾಯಿ ಮತ್ತೆ ಹೆಂಡತಿಯ ತವರೂರು ಕೊಡಿಗೆಹಳ್ಳಿ. ಇದಕ್ಕೆ ಮುಂಚೆ ವಿರೂಪಾಕ್ಷಪುರ ಅಂತ ಹೆಸರಿತ್ತಂತೆ. ಮುಂಚೆ ವಿರೂಪಾಕ್ಷಪುರ ಅಂದ್ರೆ ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯಕ್ಕೆ ತೆರಿಗೆ ಹೋಗ್ತಾ ಇತ್ತು ಇಲ್ಲಿಂದ. ಅದಾದ ನಂತರ ಇವ್ರು ಕೆಂಪೇಗೌಡರು ಬರ್ತಾರೆ, ಪಾಳ್ಯಗಾರಿಕೆ ಆಗತ್ತೆ. ಕೆಂಪೇಗೌಡರು ಇಸ್ಕೊಂಡ ಮೇಲೆ ಕೆಂಪೇಗೌಡರಿಗೆ ಇದನ್ನ ಕೊಡುಗೆ ಕೊಟ್ಟಾಗ ವಿರೂಪಾಕ್ಷಪುರ ಹೋಗಿ ಕೊಡುಗೆ ಅಂತ ಹೋಗಿ ಕೊಡಿಗೆಹಳ್ಳಿ ಆಗತ್ತೆ. ಸೊ ದ ಓಲ್ಡೆಸ್ಟ್ ರೈಲ್ವೆ ಸ್ಟೇಷನ್ ಇದೆ ನಮ್ಗೆ. ಕರ್ನಾಟಕದಲ್ಲಿ ನಂಬರ್ 1 ಸ್ಟೇಟ್ ಡಾನ್ ಅಂತಂದ್ರೆ ಕೊಡಿಗೇಳಿ ಮುನೇಗೌಡ ಅಂತ. ಆ ಟೈಮಲ್ಲಿ KN ಚಕ್ರಪಾಣಿ ಅಂತ ಮಾಜಿ ಪ್ರಧಾನಿಗಳ ಜೊತೆ ಗುರ್ಸ್ಕೊಂಡಂತ ವ್ಯಕ್ತಿಗಳು. ಸೊ ಈ ಮಣ್ಣಲ್ಲಿ ಏನೋ ಒಂದು ಸಣ್ಣ ಶಕ್ತಿ ಇರ್ಬೇಕು ಸರ್. ನಿಮ್ಮ ಸರ್ ಎಜುಕೇಶನ್ ಎಲ್ಲೆಲ್ಲಿ ಮುಗಿಸಿದ್ರಿ? ಇದು ಹೈಸ್ಕೂಲ್ ಎಲ್ಲ ಇಲ್ಲ, ಟಿಲ್ 4th ಸ್ಟ್ಯಾಂಡರ್ಡ್ ಇಲ್ಲೇ SVK ಅಂತ ಶ್ರೀ ವಿನಾಯಕ ವಿದ್ಯಾಕೇಂದ್ರ ಅಂತ ಇತ್ತು. ನಮ್ದೇ ಫಸ್ಟ್ ಬ್ಯಾಚ್ ಇಲ್ಲಿ ಕೊಡಿಗೇಳಿನಲ್ಲಿ 4ನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ವಿ, ಕಾನ್ವೆಂಟ್ ಅದು. ಅಲ್ಲಿಂದ ಅದಾದ್ಮೇಲೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತ ಇಲ್ಲೇ ಒಂದು ಡಿಫೆನ್ಸ್ ಫ್ಯಾಕ್ಟ್ರಿ ಇದೆ, ಅದು ಶಾಲೆ ಇದೆ, ಶಾಲೆ ಕಾಲೇಜ್ ಎಲ್ಲ ಇದೆ. ಸೊ ಅಲ್ಲಿ 10th ಮತ್ತೆ PU ಮಾಡಿದ್ದು. ತದನಂತರ ಹಣ ಮಾಡಬೇಕು ಅಂತ ಸೆಕೆಂಡ್ PUC ಡ್ರಾಪ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಮೋಸ್ಟ್ ಆಫ್ ದೆಮ್ ಆರ್ ಡಾಕ್ಟರ್ಸ್ ಮತ್ತೆ ಇಂಜಿನಿಯರ್ಸ್ PCMB ಮಾಡಿದ್ದು. ಸೊ ಅಲ್ಲಿ ಬಿಟ್ಬಿಟ್ಟು ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಐ ಸ್ಟಾರ್ಟ್ ಮೇಕಿಂಗ್ ಮನಿ. ಅಂದ್ರೆ ನೀವು PUC ಆದ್ಮೇಲೆ ಡೈರೆಕ್ಟ್ ಇದಕ್ಕೆ ಹೋಗ್ಲಿಲ್ಲ ಸರ್? ಇಲ್ಲ, ದುಡ್ಡು ಮಾಡ್ಬೇಕಲ್ವಾ, ದುಡ್ಡು ಕಮ್ಮಿ ಇತ್ತು. ಸೊ ನಾವೆಲ್ಲ ಜಮೀನ್ದಾರರು, ಬಟ್ ದುಡ್ಡು ಕಮ್ಮಿ ಇತ್ತು. ಸೊ ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಿಸ್ಕೊಂಡು ಸೆಕೆಂಡ್ PUC ಆದ್ಮೇಲೆ ನಾನು ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ಕೊಂಡೆ. ಹಂಗೆ ನಮ್ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ಗಳು ಇಂಜಿನಿಯರ್ ಆಗ್ಬಿಟ್ರು. ನಾನು ಹಂಗೆ 1999 ಅಲ್ಲಿ ನನ್ನ ವೈಫ್ ಸಿಕ್ಕರು, ಗರ್ಲ್ ಫ್ರೆಂಡ್ ಅವಾಗ. ಸೊ ಅವಳನ್ನ ಗುಜರಾತೀಸ್ ಲವ್ ಮಾಡಿ ಮದುವೆ ಆಗಿದ್ದು 2001 ಅಲ್ಲಿ ಮದುವೆ ಆದ್ವಿ. ತದನಂತರ ಮಗ ಏನಿಲ್ಲ ಮದುವೆ ಆದ್ಮೇಲೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದು. ಸೆಕೆಂಡ್ PUC ಅದೇ ನಗದೇನಿಲ್ಲ, ಏನ್ ತಮಾಷೆ ಯಾಕಂತ ಕಾಸು ಬೇಕಲ್ವಾ? ಏನೋ ಅದೃಷ್ಟವರೆಲ್ಲ ಏನೋ ಕಾಸು ಕೊಟ್ಟು ಓದ್ತಾರೆ, ನಮ್ಗೆ ದುಡ್ಡು ಮಾಡ್ಬೇಕು ಅನ್ನೋ ಒಂದು ಹಂಬಲ ಇತ್ತು, ಬೆಳಿಬೇಕು ಅನ್ನೋ ಹಂಬಲ ಇತ್ತು. ಎಜುಕೇಶನ್ ಮ್ಯಾಕ್ಸಿಮಮ್ ಯಾರ ಹತ್ರ ಒಬ್ರು ಕೂಲಿ ಮಾಡ್ಬೋದು ಅಷ್ಟೇ ಒಬ್ಬ ಎಂಪ್ಲಾಯಿ ಆಗಿ. ಸೊ ಐ ವಾಂಟೆಡ್ ಟು ಗ್ರೋ ಫೈನಾನ್ಷಿಯಲಿ. ಸೊ ನಾನು ಕೇಳಿದ್ರೆ ಫೈನಾನ್ಷಿಯಲಿ ನೀವು ಇರ್ಲಿಲ್ವಾ ಸರ್? ಯಾರ್ಲಿ PUC ಮಾಡುವಾಗ ದುಡ್ಡು ಕಟ್ಟುವಷ್ಟು ಇರ್ಲಿಲ್ವಾ? ಏನು ಇಲ್ಲ ನನ್ನ ದುಡ್ಡು ಬೇಕು ಅಂತ, ಜಾಸ್ತಿ ದುಡ್ಡು ಬೇಕು ಅಂತ, ನಾನು ದುಡ್ಡು ಮಾಡ್ಬೇಕು ಅಂತ. ಹೌದೌದು, ನನ್ನ ಹತ್ರ ಸೈಕಲ್ ಇತ್ತು, 2 ವೀಲರ್ ತಗೊಬೇಕು ಅಂತ, 2 ವೀಲರ್ ಆದ್ಮೇಲೆ ಕಾರ್ ತಗೊಬೇಕು ಅಂತ, ಕಾರ್ ಆದ್ಮೇಲೆ ಡಜನ್ ಕಾರ್ ತಗೊಬೇಕು ಅಂತ. ಒಬ್ಬ ಆ ರೀತಿ ಆಸೆಗಳು ಯಾಕೆ ಇರಬಾರ್ದು ಅಂತ. ಖರ್ಗೆ ಮಗನ್ಗೆ ಇರ್ಬೇಕಾ? ನಿಖಿಲ್ ಕುಮಾರಸ್ವಾಮಿಗೆ ಇರ್ಬೇಕಾ? ಯಡಿಯೂರಪ್ಪನ ಮಗನ ವಿಜೇಂದ್ರನ್ಗೆ ಇರ್ಬೇಕಾ? ಮುನಿಯಪ್ಪನ ಮಗನ್ಗೆ ಇರ್ಬೇಕಾ? ಇಲ್ಲ MS ರಾಮನ್ ಮಕ್ಳಿಗೆ ಇರ್ಬೇಕಾ? ನಮ್ಗೆ ಇರಬಾರ್ದಾ? ಯಾಕೆ ಹೇಳಿ? ಈಗ ಲಾಯರ್ ಅವ್ರಿಗೆ BMW ಇದೆ ಸರ್, ನಿಂತಿದೆ. ಅಲ್ಲ BMW, ಬರೀ BMW ಅಲ್ಲ, ಒಂದು ಅರ್ಧ ಡಜನ್ BMW ಇರ್ಬೇಕು, ಆವಾಗ ಒಳ್ಳೆ ಮಜಾ. ಹಿಂದ್ಗಡೆ ಒಂದು 20 ಟಾರ್ ವೆಹಿಕಲ್ ಅಲ್ಲಿ ಒಂದು 40 ಜನ ಗನ್ಮೇಲೆ ಟಕ 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 ಅಂತ ಹೇಳಿದ್ರೆ ಆವಾಗ ಅದರ ವ್ಯಕ್ತಿತ್ವ ಗೊತ್ತಾಗ್ತದೆ. ಮಾಡ್ತೀವಿ, ಮಾಡ್ಬೇಕು. ಈ ಸಮಾಜನ ಬದಲಾವಣೆ ಮಾಡ್ಬೇಕಾದ್ರೆ ನಾವು ಶಕ್ತಿವಂತರಾಗಬೇಕಾಗಿದೆ. ನಾನ್ ಮುಂಚೆ ಬರೀ ಹೋರಾಟದಿಂದ ಆಗುತ್ತೆ ಅನ್ಕೊಂಡಿದ್ದೆ, ಡೆಫಿನೆಟ್ಲಿ ಇಲ್ಲ. ಹೋರಾಟ ವ್ಯಕ್ತಿತ್ವವನ್ನು ಬೆಳೆಸ್ತದೆ, ಸಮಾಜದ ಬಗ್ಗೆ ನಿಮಗೆ ಕಾಳಜಿನ ಮೂಡಿಸ್ತದೆ, ಸಮಾಜದಲ್ಲಿ ಏನ್ ನಡೀತೆ ಗೊತ್ತಾಗುತ್ತೆ. ಬಟ್ ಇವ್ರನ್ನೆಲ್ಲ ಮಟ್ಟ ಆಗ್ಬೇಕಾದ್ರೆ ಶಕ್ತಿ ಬೇಕೇ ಬೇಕು ನಿಮ್ಗೆ. ಅದು ಫೈನಾನ್ಷಿಯಲಿ ಹಣಕಾಸಿನ ವ್ಯವಹಾರದಲ್ಲಿ ಆಗಿರ್ಬೋದು, ಅಥವಾ ಎಜುಕೇಶನ್ ಆಗಿರ್ಬೋದು, ಬುದ್ಧಿವಂತಿಕೆ ಆಗಿರ್ಬೋದು, ನಮ್ದೇ ಆದಂತ ತಾಕತ್ ನಿರ್ಮಾಣ ಮಾಡೋದಾಗಿರ್ಬೋದು, ಒಂದು ಸೋಷಿಯಲ್ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಎಲ್ಲ ಬೇಕಾಗುತ್ತೆ. ಸೊ ದುಡ್ಡು ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸರ್ ಎಲ್ಲ ಕೇಳಿದೆ ಸರ್, ಕೇಳ್ಬೇಕು ಗೊತ್ತಿಲ್ಲ.
ತಾವು 100 ಕೋಟಿ ಒಡೆಯ ಅಂತ ಕೇಳಿದೆ ಸರ್. 100 ಕೋಟಿ ಅಲ್ರಿ, ನಮ್ ಅಜ್ಜಿ ತಾತ ಮಾಡಿದ್ರೆ 300 ಕೋಟಿ ಐತೆ, ನೀವೇನ್ ಹಂಗಂತೀರಾ? ಅಜ್ಜಿ ತಾತದು 300 ಕೋಟಿ ಇದೆ. ಮತ್ತೆ ಅವ್ರು ಮಾಡಿ ಇಟ್ಟಿದ್ದಾರೆ, ನಾವು ಸಂಪಾದನೆ ಮಾಡ್ತಾ ಇದ್ದೀವಿ. ಜಮೀನುಗಳಿದಾವೆ, ಜಮೀನುಗಳಿದೆ, ಅವ್ರು ಬಿಟ್ಟು ಹೋಗಿರೋಂಥದ್ದು. ಈ ಮನೆನೇ ಹೆಚ್ಚು ಕಮ್ಮಿ ಇವತ್ತು ಕೊಟ್ರೆ ಒಂದು 12 ಕೋಟಿ ಆಗುತ್ತೆ ಮನೆ. 100/30 ಇದು 100ಕ್ಕೆ 30, 3 ಫ್ಲೋರ್, ಹೆಚ್ಚು ಕಮ್ಮಿ 9,000 ಸ್ಕ್ವೇರ್ ಫೀಟ್ ಇದೆ. ಒಂದು ಚದರ ಮಾಡ್ಬೇಕು ಅಂದ್ರೆ ಇವತ್ತು 5 6 ಲಕ್ಷ ಖರ್ಚಾಗುತ್ತೆ. ಬೆಂಗಳೂರು ಸಿಟಿ, ಬೆಂಗಳೂರು ವಿಧಾನಸೌಧಕ್ಕೆ 9 ಕಿಲೋಮೀಟರ್ ದೂರದಲ್ಲಿದೆ. 10 ಕೋಟಿ ಬಂಗ್ಲಾ ಇದು. ರೋಡ್ ಸ್ವಲ್ಪ ಚಿಕ್ಕದಾಗಿದೆ, ಅದರ್ವೈಸ್ ನೀವು ಡಾಲರ್ಸ್ ಕರೆ ಇದ್ರೆ ಒಂದು 50 ಕೋಟಿ ರೂಪಾಯಿ ಬಂಗ್ಲಾ ಇದು. ಸರ್ ಈಗ ನಿಮ್ಮ ಅಣ್ಣ ತಮ್ಮಂದ್ರು? ಇಬ್ರು ತಮ್ಮಂದ್ರು ಇದಾರೆ. ಇಬ್ರು ತಮ್ಮಂದ್ರು ನೀವೇ ದೊಡ್ಡವರು? ನಾವೇ ದೊಡ್ಡವರು. ಎರಡನೇವನು ಕೂಡ ಲಾಯರು, ಮೂರನೇವರು ಲಾ ಓದಿದಾರೆ ಬಟ್ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಎಲ್ಲ ಇನ್ನೊಂದು ಪ್ರಾಪರ್ಟಿ ಇದೆ, ಕಾಂಪ್ಲೆಕ್ಸ್ ಇದೆ, ಇಲ್ಲಿ ಸರೌಂಡಿಂಗ್ ಅಲ್ಲೇ ಇರೋದಿಲ್ಲ. ಇಲ್ಲೇ ಒಂದು 3-4 ಪ್ರಾಪರ್ಟಿ ಇಲ್ಲೇ ಇದೆ. ಒಂದು 1.5 ಎಕರೆ ಜಾಗ ಇದೆ. ಇನ್ನ ನಾವು ಅನ್ಕನ್ಸ್ಟಿಟ್ಯೂಟೆಡ್ ಲ್ಯಾಂಡ್ ಅನ್ನು ಮಾಡ್ಕೊಂಡಿದೀವಿ. ಅದರಲ್ಲಿ ಗಿಡ ಮರ ಹಾಕೊಂಡು ಬೆಳೆಸ್ಕೊಂಡಿದೀನಿ. ಕಳ್ಳನ್ ಕೊಟ್ರು ಒಂದು 50-60 ಕೋಟಿ ರೂಪಾಯಿ ಪ್ರಾಪರ್ಟಿ ಲ್ಯಾಂಡ್. ಕಳ್ಳನ್ ಮಾರಿದ್ರು ಅದೊಂದು ಇದೆ. ಇಲ್ಲೊಂದು ಕಾಂಪ್ಲೆಕ್ಸ್ ಇದೆ, ಒಂದಷ್ಟು ಬಾಡಿಗೆಗಳೆಲ್ಲ ಬರ್ತದೆ. ಇದು ಮನೆ. ನಾವು ಬೇರೆ ಬೇರೆ ಕಡೆ ಎಲ್ಲ ಮಾಡಿದೀವಿ. ಸರ್ ಈಗ ಇಲ್ಲಿ ತಿಳ್ಕೊಬೇಕು ಸರ್, ಇದೇನಾ ಸರ್ ನೀವು ಜಿಮ್ ಮಾಡೋ ಜಾಗ? ಜಿಮ್ ಅಂತೇನಿಲ್ಲ, ಹಾಕಿದೀವಿ, ಸಮಯ ಇದ್ದಾಗ ಮಾಡ್ತೀವಿ. ಯಾರ್ಗನ ಹೊಡಿಯಕ್ ಬಡಿಯಕ್ ಬೇಕಲ್ವಾ? ಬರೀ ದರ್ಶನ್ ಒಬ್ಬರೇ ಹೊಡೆದ್ರೆ ಹೆಂಗೆ ನಾವು ಹೊಡಿಯೋಣ ಅಂತ ಆಂಧ್ರದಿಂದ ಬಂದು ದರ್ಶನ್ ಹೊಡಿತಾನಂತೆ. ನಾವು ಬೆಂಗಳೂರು ಕೆಂಪೇಗೌಡರು ಪಾಳ್ಯಗಾರ ವಂಶ, ನಾವು ಒಂದೆರಡು ಹೊಡಿಯೋಣ ಅಂತ. ಯಾರ ನಮ್ಗೆ ಮುಟ್ಟಕ್ ಬಂದ್ರೆ ನಾವು ಹೊಡಿತೀವಿ. ಗಂಜಿನಿಕಲ್ಲ ಅವನ್ತರ. ಇನ್ನೊಂದು ಸರಿ ಹೋರಾಟ ಮಾಡುವಾಗ ಬೆದರಿಕೆಗಳು ಮಾಮೂಲಿ ರೀ, ಅವೆಲ್ಲ ಬೆದರಿಕೆ ಬೆಳೆಸ್ತದಂತೆ. ಅವೆಲ್ಲ ಮಾಮೂಲಿ ಕಾಮ. ನಮಗೂ ಕೇಳಿ ಸಾಕಾಗ್ಬಿಟ್ಟಿದೆ, ಅದಕ್ಕೆ ಗನ್ಮೆನ್ಗಳು ಮಡ್ಕೊಂಡಿದೀವಿ. ಹೆಚ್ಚು ಕಮ್ಮಿ ಯಾರ ಗನ್ಮೆನ್ ಉತ್ತರ ಕೊಡ್ತಾನೆ. ನಾವ್ಯಾಕೆ ತಲೆ ಕೆಡಿಸ್ಕೊಬೇಕು? ಕಸ ಗುಡ್ಸಕ್ಕೆ, ಗಾಡಿ ಓಡ್ಸಕ್ಕೆ, ನಮ್ಮನ್ನ ಕಾಪಾಡಕ್ಕೆ ಜನ ಇಟ್ಟಿದೀವಿ. ಜನ ನೋಡ್ಕೊಂತಾರೆ, ಅದು ಸಂಬಂಧಪಟ್ಟಂತರು. ಸರ್ಕಾರ ನೋಡ್ಕೊಂಡಿಲ್ಲ ಅಂದ್ರೆ ಏನೋ, ನಾವು ಕೂಲಿ ಮಾಡೋರ್ನ ಇಟ್ಕೊಂಡಿದೀವಿ ನಾವು. ಸರ್ ಈಗ ಲಾಯರ್ ಜಗದೀಶ್ ಅವ್ರಿಗೆ ಭಯ ಇಲ್ವಾ ಸರ್? ಯಾಕೆ ಭಯ ಇರ್ಬೇಕು ಸರ್? ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಒಂದು ಒಳ್ಳೆ ಸಂವಿಧಾನ ಮಾಡಿಟ್ಟಿದ್ದಾರೆ. 78 ವರ್ಷ ನಮ್ಮವರೇ ಆಡಳಿತ ಮಾಡಿದ್ದಾರೆ. ಭಯ ಯಾಕೆ? ಬ್ರಿಟಿಷ್ ಪೀರಿಯಡ್ ಆದ್ರೆ ಭಯ ಬೀಳ್ಬೇಕಾಗಿತ್ತು. ಪಾಕಿಸ್ತಾನದಲ್ಲಿ ತಪ್ಪಿಸ್ಕೊಂಡ್ರೆ ಭಯ ಬೀಳ್ಬೇಕು, ಅಥವಾ ಏನೂ ಇಲ್ದ್ರ ಕಾಡಲ್ಲಿ ಗಿಡಲ್ಲಿ ಕಳೆದೋಗ್ಬಿಟ್ರೆ ಭಯ ಬೀಳ್ಬೇಕು. ನಾಡಲ್ಲಿ ನಾಗರಿಕತೆ ಎಕ್ಸಿಸ್ಟ್ ಆಗುವಂತ ವ್ಯವಸ್ಥೆನಲ್ಲಿ, ಡೆಮೋಕ್ರಸಿ, ಪ್ರಜಾಪ್ರಭುತ್ವದಲ್ಲಿ ನೀವ್ಯಾಕೆ ಭಯ ಬೀಳ್ಬೇಕು? ಅಂದ್ರೆ ಕಾನೂನು ಗೊತ್ತಿದ್ರೆ ಭಯ ಬೇಡ ಅಂತ ಸರ್? 100% ಕಾನೂನು ತಿಳುವಳಿಕೆ ಇರ್ಲೇಬೇಕಲ್ವಾ? ಯಾವ ರೀತಿ ಇರಕ್ಕೆ ಮನೆ ಬೇಕೋ, ಓಡಾಡಕ್ಕೆ ಗಾಡಿ ಬೇಕೋ, ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಬೇಕೋ, ಭವಿಷ್ಯಕ್ಕೆ ಮಕ್ಕಳು ಬೇಕೋ, ಕಾನೂನು ಇದ್ರೆ ನಮ್ ತರ ಆಗ್ತೀರಾ ಅಂತ ನನ್ನ ಒಂದು ಅನುಭವ. ಓಕೆ, ಈಗ ಕಮಿಷನರ್ ಆಗಿರ್ಬೋದು ಅಥವಾ CM ಆಗಿರ್ಬೋದು, ಡೈರೆಕ್ಟ್ ಅವ್ರಿಗೆ ವಾರ್ನ್ ಮಾಡೋ ತರ ಮಾಡ್ತಿರಲ್ಲ ಸರ್, ಇದು ಹೆಂಗೆ ಸರ್? ಸರ್ ಎಲ್ಲರೂ ಪಬ್ಲಿಕ್ ಸರ್ವೆಂಟ್. ಸೆಕ್ಷನ್ 21 ಆಫ್ IPC ಮುಂಚೆ, ಇವತ್ತಿನ IPC ಅಲ್ಲ, ಹಿಂದೆ IPC ಇತ್ತಲ್ಲ, ಒಂದ್ 2-3 ತಿಂಗಳು ಮುಂಚೆ IPC ಇತ್ತಲ್ಲ, ಅದ್ರಲ್ಲಿ ಸೆಕ್ಷನ್ 21 ತೆಗೆದು ನೋಡಿದ್ರೆ ಪಬ್ಲಿಕ್ ಸರ್ವೆಂಟ್ಸ್ ಅಂತ ಮೆನ್ಷನ್ ಆಗಿದೆ. ದೇಶದ ರಾಷ್ಟ್ರಪತಿ ಆಗಿರ್ಬೋದು, ಪ್ರಧಾನಿ ಆಗಿರ್ಬೋದು, CM ಆಗಿರ್ಬೋದು, ಕ್ಯಾಬಿನೆಟ್ ಮಿನಿಸ್ಟರ್ಗಳಾಗಿರ್ಬೋದು, MLA ಆಗಿರ್ಬೋದು, MP-ಗಳಾಗಿರ್ಬೋದು, IAS, IPS, ಇನ್ಕ್ಲೂಡಿಂಗ್ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಜಡ್ಜಸ್, ಸಾರ್ವಜನಿಕ ಸೇವಕರು, ಪಬ್ಲಿಕ್ ಸರ್ವೆಂಟ್ಸ್ ಅಂತ ಐತೆ. ಸೊ ಸರ್ವೆಂಟ್ ಅಂದ್ರೆ ನಿಮ್ ಪ್ರಕಾರ ಸೇವಕನ್ ಅವನೇನ್ ನಾವು ಮರ್ಯಾದೆ ಕೊಡ್ಬೇಕು? ಸೇವಕ ಮನೇಲಿ ಬಾರ ಅಂತೀರಾ, ಹೋಗ ಅಂತೀರಾ, ಬಾರೇ ಹೋಗಿ ಅಂತೀರಾ, ಬಮ್ಮ ಹೋಗಮ್ಮ, ಅಕ್ಕ ಮೇಡಮ್ ಸಾರ್ ಅಂತೀರಾ? ಮನೇಲ ಏನಿಲ್ಲ. ಸೊ ಎಷ್ಟು ಕೊಡ್ಬೇಕು ಅಷ್ಟೇ ಮರ್ಯಾದೆ ಕೊಡ್ಬೇಕು. ಕಾನೂನಲ್ಲಿ ಡಿಫರೆನ್ಷನ್ ಆಗಿದೆ. ಒಬ್ಬ ಅಡ್ವೊಕೇಟ್ ಅಂದ್ರೆ ಆಫೀಸರ್ ಆಫ್ ದ ಕೋರ್ಟ್ ಆಸ್ ಪರ್ ಅಡ್ವೊಕೇಟ್ಸ್ ಆಕ್ಟ್. ಕಾನೂನು ವಕೀಲ ಅಂತಂದ್ರೆ ಆಫೀಸರ್ ಆಫ್ ದ ಕೋರ್ಟ್. ನಾನು ಆಫೀಸರ್, ಅವ್ನು ಸೇವಕ. ಸೇವಕನ್ಗೂ ಆಫೀಸರ್ ಡಿಫ್ರೆನ್ಸ್ ಇರಲ್ವಾ? ಸೊ ಆಫೀಸರು ಆ ಸೇವಕನ್ಗೆ ಹೆಂಗ್ ಹೋಗ್ಬೇಕಾ ಹೋಗಿತಾ ಇರ್ತಾರೆ ಅಷ್ಟೇ. ಬರೀ ಏನಿದೆ ಇದನ್ನ ಹೇಳಿದ್ದು ಕಾನೂನು ನ್ಯಾಮ ಇದಕ್ಕೆ ಬೇಕಾದ್ರೆ. ಅದೇ ಸರ್ ನಾನು ಹೇಳ್ತಾ ಇರೋದು. ಅಂದ್ರೆ ಈಗ ಯಾವ್ದೋ ಪೊಲೀಸ್ ಆಗಿರ್ಬೋದು, ಯಾರೋ ಇನ್ನೊಬ್ರು ಕಮಿಷನರ್, ಯಾರೋ ಒಬ್ರು ನಮಗೆ ಕಮಿಷನರ್ ಪಬ್ಲಿಕ್ ಸರ್ವೆಂಟ್. ಕಮಿಷನರ್ ಇಸ್ ಆಲ್ಸೋ ಪಬ್ಲಿಕ್ ಸರ್ವೆಂಟ್. ಕಾಮನ್ ಮ್ಯಾನ್ ಗೆ ಬಂದು ಬೆದರಿಕೆ ಅಥವಾ ನೀನ್ ಹಂಗ್ ಮಾಡ್ಬಿಡ್ತೀನಿ, ನೀನ್ ಹಿಂಗ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ನಾವು ಎದುರು ವಾದಿಸೋದು ನಮ್ಮ ಹಕ್ಕಿದೆ ಇಲ್ವಾ ಸರ್? ನಿಮ್ಗೆ ಕಾನೂನು ಗೊತ್ತಿದ್ರೆ ಪ್ರಶ್ನೆ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಕಾನೂನು ಗೊತ್ತಿಲ್ಲ ಅಂದ್ರೂ ಪ್ರಶ್ನೆ ಮಾಡಬಹುದು. ಯಾಕೆ ಸರ್ ಹಿಂಗ್ ಮಾತಾಡ್ತೀರಾ? ನಾವು ದೇಶದ ಪ್ರಜೆಗಳು, ನಾವು ಓಟ್ ಹಾಕ್ರೆ ಸರ್ಕಾರ ಆಗತ್ತೆ. ನಾವು 24 ಟ್ಯಾಕ್ಸ್ ಕಟ್ಟಿದೆ, 2 ಸರ್ಕಾರ ನಡೀತದೆ. ಆ ಸರ್ಕಾರ ನಡೀತದೆ, ನಿಮ್ಗೆ ಸಂಬಳ ಬರ್ತದೆ, ನಿಮ್ಗೆ ಜಿಪ್ ಕೊಟ್ಟವ್ರೆ, ನಿಮ್ಗೆ ಸಲ್ಯೂಟ್ ಹೊಡಿಯಕ್ಕೆ ಪೊಲೀಸ್ ಅವ್ರು ಕೊಟ್ಟವ್ರೆ, ನಿಮ್ಗೆ ಆ ಟ್ಯಾಂಪ್ ಐತೆ, ನಿಮ್ಗೆ 2 ಲಕ್ಷ ಸಂಬಳ ಬರ್ತದೆ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ಯಾವನ ಆಗ್ತದೆ ಸರ್? ಅಷ್ಟು ಹೇಳಕ್ ಧೈರ್ಯ ಬೇಕಲ್ಲ ಸರ್? ಧೈರ್ಯ ಬೇಕು, ಅದೇ ರೀತಿ ಬ್ಯಾಕ್ ಗ್ರೌಂಡ್ ಹಣ ಇರ್ಬೇಕು ಇಲ್ಲ ಅಂತಾರೆ. ಹಣ ಏನ್ ನನ್ನ ಹತ್ರ ಇರ್ಲಿಲ್ಲ, ಆದ್ರೂ ಧಮ್ಕಿಗಳು ಹಾಕೇನಿ. ಯಾರು ಕೇಳೋರು? ಹಣ ಇಲ್ಲ, ಜ್ಞಾನ ಇಂಪಾರ್ಟೆಂಟ್. ಹಣ ಆಟೋಮೆಟಿಕ್ ಆಗಿ ಬರ್ತದೆ. ಸೊ ನಿಮ್ಗೆ ಹಣ ನಿಮ್ಗೆ ಜ್ಞಾನ ಇತ್ತಂದ್ರೆ ಹಣ ಆಟೋಮೆಟಿಕ್ ಆಗಿ ಬರ್ತದೆ.